ವರ್ಷದಿಂದ ಕಳೆದ ಬಾರಿ ಬ್ರಾಸಮಲೇನು ಮೇಳ ಆಗಿತ್ತು. ಅದಾದ್ಮೇಲೆ ನಾವು ಕಂಟಿನ್ಯೂ ಎಲ್ಲ ಕಡೆ ಕೂಡ ಹಲಸು ಮತ್ತು ಸ್ವದೇಶಿ ಉತ್ಪನ್ನಗಳ ಮೇಳನ ನಾವು ಮಾಡ್ತಾ ಇತ್ತು. ಈ ಬಾರಿ ಕೂಡ ರೋಟ್ರಿಯ ಇದರಿಂದ ಬ್ರಾಸಮಲ್ ಅಲ್ಲ, ಆ, ನಮ್ಮ ಗಾಂಧಿ ಮೈದಾನದಲ್ಲಿ ಮಾಡ್ತಿದ್ದೀವಿ. ಕಳೆದ ಬಾರಿ ಸ್ವಲ್ಪ ಜಾಗದ ಅಡಚಣೆ ಎಲ್ಲ ಆಯಿತು, ಜೊತೆಗೆ ಜನರಿಗೆ ಕೂಡ ಸಮಸ್ಯೆ ಇದೆ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ. ಪತ್ರಕರ್ತ ನೀವೆಲ್ಲ ನಿಮಗೆಲ್ಲ ನಾನು ನಮ್ಮ ಬೆನಕ್ ಇವೆಂಟ್ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಇದೆ ಇಲ್ಲಿ ಇನ್ನರ್ ವೀಲ್, ರೋಟರಿ ಕ್ಲಬ್ ಅಧ್ಯಕ್ಷರು, ಇನ್ನರ್ ವೀಲ್, ಹಾಗೆ ರೈತ ಉತ್ಪಾದಕರ ಸಂಘದ ನಾಗರಾಜ್ ಹೆಗಡೆ ಅವರು, ನಮ್ಮ ಬೆನಕ್ ಇವೆಂಟ್ಸ್ ಭಾಸ್ಕರ್ ಅವರು, ಹಾಗೆ ನಮ್ಮ ಇನ್ನರ್ ವೀಲ್ನ ಸದಸ್ಯರು ಕೂಡ ಇದ್ದಾರೆ. ಅವರಿಗೆಲ್ಲರೂ ಸ್ವಾಗತ ಹೇಳ್ತಾ ಹಾಗೆ ನಿಮಗೆ ಕೂಡ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಚಾನಲ್ ಅವರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ಸಲ ಮೇಳ ಅನ್ನೋದು ಒಂದು ವಿಭಿನ್ನವಾದ ಮೇಳ. ಕಳೆದ ಬಾರಿ ಏನು ನಾವು ಕೆಲವು ಉತ್ಪನ್ನಗಳು ಲೇಟಾಗಿ ಬಂದಿತ್ತು, ಆಗಸ್ಟಲ್ಲಿ ಬಂದಿತ್ತು, ನಾವು ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಉತ್ಪನ್ನಗಳು ಸಿಗಲಿಲ್ಲ. ಆದರೆ ಈ ವರ್ಷ ಜುಲೈಯಲ್ಲಿ ಆಗಿದ್ದರಿಂದ ಹಲಸಿನ ಉತ್ಪನ್ನಗಳು ಜೊತೆಗೆ ಇನ್ನಿತರ ವಿವಿಧ ಉತ್ಪನ್ನಗಳು ಈ ಸಲ ಅತಿ ಹೆಚ್ಚು ಸಿಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಈ ಪ್ರಚಾರ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆದರೆ ಮಾಧ್ಯಮ ಪ್ರಚಾರ ಅನ್ನೋದು ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಇವತ್ತು ನಾಳೆ ನಾಡ್ದು 3 ದಿನಗಳ ಕಾಲ ದಯವಿಟ್ಟು ನಿಮ್ಮ ಎಲ್ಲ ಚಾನಲ್ಗಳು ಕೂಡ ಹಾಗೆ ನಿಮ್ಮ ಎಲ್ಲ ಪತ್ರಿಕೆಗಳು ಕೂಡ ಅತಿ ಹೆಚ್ಚು ನಮ್ಮ ಮೇಳದ ಬಗ್ಗೆ ಪ್ರಚಾರ ಮಾಡಿ ಅಂತ ಹೇಳ್ತಾ, ಹಾಗೆ ರೋಟರಿಯ ಅಧ್ಯಕ್ಷರು ಬಂದಿದ್ದಾರೆ, ಅವರು ಮುಂದಿನ ವಿಷಯಗಳನ್ನ ಮಾತಾಡ್ತಾರೆ. ನಮಸ್ಕಾರಗಳು. ನಾನು ರೋಟರಿ ಕ್ಲಬ್ ಆಫ್ ಸಾಗರ ಇದರ ಅಧ್ಯಕ್ಷರಾದಂಥ ವಿ.ಸಿ. ಶಿವಪ್ಪ ನಾಯಕ್. ನಮ್ಮ ರೋಟರಿ ಇನ್ನರ್ ವೀಲ್ ಕ್ಲಬ್ ಆಫ್ ಸಾಗರ ಯೂನಿಕ್ ಇದರ ಅಧ್ಯಕ್ಷರಾದಂಥ ಪದ್ಮಾ ರಾಜೀವ್ ಮತ್ತು ನಮ್ಮ ಬೆನಕ ಈವೆಂಟ್ಸ್ ಹಲಸು ಮತ್ತು ಮೇವು ಮೇಳದ ಜಂಟಿ ಸಂಯೋಜಕರಾದಂಥ ಬೆನಕ ಈವೆಂಟ್ಸಿನ ಗಣೇಶ್ ಶೆಟ್ಟರು, ಭಾಸ್ಕರ್ ಶೆಟ್ಟರು, ಭಾಸ್ಕರ್ ಪೂಜಾರಿ ಮತ್ತು ನಮ್ಮ ನಾಗರಾಜ್ ಹೆಗಡೆ, ರೈತ ಉತ್ಪಾದಕ ಸಹಕಾರ ಸಂಘದ ನಾಗರಾಜ್ ಹೆಗಡೆ ಅವರು CEO, ಮತ್ತು ನಮ್ಮ ರೋಟರಿ ಕ್ಲಬ್ನ ಸದಸ್ಯರಾದಂಥ ಜಗದೀಶ್ BM ಅವರು, ಮತ್ತು ಅವರ ಪತ್ನಿಯರಾದಂಥ ವನಿತಾ ಅವರು, ಮತ್ತು ನಮ್ಮ ರೋಟರಿ ಇನ್ನರ್ ವೀಲ್ ಕ್ಲಬ್ ಆಫ್ ಸಾಗರ ಯೂನಿಕ್ ಇದರ ಕಾರ್ಯದರ್ಶಿಯಾದಂಥ ಭವಾನಿ ಪುಟ್ಟಪ್ಪ ಅವರು ಇದ್ದೀವಿ. ಇವತ್ತು ನಾವೊಂದು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಈಗಾಗಲೇ ಹೇಳಿದರು ನಮ್ಮ ಆಯೋಜಕರು. ನಾವು ರೋಟರಿ ಕ್ಲಬ್ ಆಫ್ ಸಾಗರ ಮತ್ತು ಇನ್ನರ್ ವೀಲು ಮತ್ತು ಈ ರೈತ ಸಂಘ, ರೈತ ಸೌಹಾರ್ದ ಸಹಕಾರ ಸಂಘ, ಇದು ಯಾಕೆ ಒಂದು ಸಪೋರ್ಟ್ ಮಾಡ್ತೀವಿ ಅಂದರೆ, ನಾವು ದೇಶೀಯ ಉತ್ಪನ್ನಗಳನ್ನು ಅವರು ಮೇಳದಲ್ಲಿ ಸ್ಟಾಲ್ಗಳ ಮೂಲಕ ರೈತರಿಗೆ, ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಯಾವುದೇ ಬ್ರ್ಯಾಂಡೆಡ್ ಗೂಡ್ಸ್ಗಳನ್ನು, ಈಗ ಮಾರ್ಟ್ ಇದೆ, ಈಗ ನಿಮ್ಗೆ ಗೊತ್ತಿಲ್ಲ, ಮಾರ್ಕೆಟು ಆ ಥರದ್ದೆಲ್ಲ ಇಲ್ಲ. ಈಗ ರೈತರಿಗೆ ತಾವು ಬೆಳೆದಂಥದ್ದು ಅಥವಾ ತಾವು ಉತ್ಪತ್ತಿ ಮಾಡುವಂಥದ್ದು, ತಾವು ಮನೆಯಲ್ಲಿ ಉತ್ಪನ್ನಗಳನ್ನು ಮಾಡ್ತಾರೆ ಅಂಥದ್ದು ಐಟಮ್ಗಳನ್ನು ಇಲ್ಲಿ ತಾಜ್ಯವಾಗಿ ಅವರಿಗೆ ಗ್ರಾಹಕರಿಗೆ ಕೊಡುವಂಥ ಒಂದು ಉದ್ದೇಶ ಇದರಲ್ಲಿದೆ. ಹಾಗಾಗಿ ರೋಟರಿ ಕ್ಲಬ್ ಅವರಿಗೆ ಸಹಕಾರವನ್ನು ನೀಡ್ತಾ ಇದೆ. ಇಲ್ಲಿ ಕಳೆದ ಸಾಲಿನಲ್ಲಿ ಇದೇ ಥರದಂಥ ಒಂದು ಮೇಳವನ್ನು ಮಾಡಲಾಗಿತ್ತು ಆಗಸ್ಟಲ್ಲಿ. ಆವಾಗ ಮೇಳದ ಯಶಸ್ಸು ಕಂಡು ಜನರ ಒಂದು ಆಶೋತ್ತರಗಳು ಏನಿತ್ತು, ಕೆಲವರು ಇನ್ನೂ ಕೆಲವು ಐಟಮ್ಗಳು ಬೇಕು, ಇನ್ನು ಕೆಲವು ರೀತಿಯಲ್ಲಿ ವ್ಯವಸ್ಥೆಗಳು ಆಗಬೇಕಾಗಿತ್ತು ಎನ್ನುವಂಥ ಒಂದು ಹಂಬಲವನ್ನು ಮತ್ತು ಪ್ರಸ್ತಾಪವನ್ನು ಮಾಡಿದ ಉದ್ದೇಶಕ್ಕಾಗಿ ನಾವು ಈ ಸಾರಿ ವಿಶಾಲವಾದಂಥ ಒಂದು ಸ್ಥಳ, ಗಾಂಧಿ ಮೈದಾನ, ಸಾಗರದ ಹೃದಯ ಭಾಗದಲ್ಲಿರುವಂಥ ಗಾಂಧಿ ಮೈದಾನದಲ್ಲಿ ಈ ಒಂದು ಹಲಸು ಮತ್ತು ಮಾವು ಮೇಳ, ಉಳಿದಂಥ ಇತರ ಉತ್ಪನ್ನಗಳನ್ನು ಸಹ ಅಲ್ಲಿ ಇಟ್ಟುಕೊಂಡು ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ಮುನ್ಸಿಪಾಲಿಟಿ ಅವರು ಸಹ ಪರ್ಮಿಷನ್ ಕೊಟ್ಟಿದ್ದಾರೆ, ಅವರು ಸಹಕಾರವನ್ನು ನೀಡಿದ್ದಾರೆ. ಈಗ ಏನು ಅಂದರೆ ಉದ್ದೇಶ ಅಂದರೆ, ನಾವು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂದರೆ, ತಾವೆಲ್ಲರೂ ಪತ್ರಿಕಾ ಮಿತ್ರರು ಎಲ್ಲರೂ ಇದನ್ನು ಅತ್ಯಂತ ಯಶಸ್ವಿಯಾಗಿ ಪ್ರಚುರಪಡಿಸಿ ಈ ಒಂದು ಮೇಳದ ಯಶಸ್ವಿಗೆ ಸಹಕರಿಸಬೇಕು. ಮೇಳ ಅನ್ನೋದು ನಮ್ಮೆಲ್ಲರ ಮೇಳ. ಇಲ್ಲಿ ಎಲ್ಲ ರೈತರಿದ್ದಾರೆ, ನಮ್ಮ ಗ್ರಾಹಕರು ಮತ್ತು ರೈತರು, ಉತ್ಪಾದಕರು, ಗ್ರಾಹಕರು ಹೀಗಿದ್ದಾರೆ. ನಮ್ಮಲ್ಲಿ ಉತ್ಪಾದನೆ ಮಾಡುವವರೇ ಗ್ರಾಹಕರು, ಅಂಥವರು ಸಹ ಬರ್ತಾರೆ. ಹಲಸುಗಳ ವಿವಿಧ ರೀತಿಯ ಹಲಸುಗಳನ್ನು, ಆ ಖಾದ್ಯಗಳನ್ನು, ಹಲಸುಗಳ ಹಣ್ಣುಗಳನ್ನು, ಗಿಡಗಳನ್ನು ನರ್ಸರಿ ಮಾಡಿದ್ದಾರೆ, ಅವುಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಪಾಂಪ್ಲೆಟ್ನ ಹಿಂದ್ಗಡೆ ಎಲ್ಲ ಐಟಮ್ಗಳನ್ನು ಹಾಕಿದ್ದಾರೆ, ಯಾವ್ಯಾವುದು ಅಂತ. ಬುಕ್ಸ್ಗಳನ್ನು ಸಹ ಮಾಡ್ತಾರೆ, ಸ್ಟೇಷನರಿ ಸಹ ಇದೆ. ಇದಕ್ಕೊಂದು ಹಲಸುವಂಥ ಮೇಳ ಅಂದ ತಕ್ಷಣ, ಮಾವು ಮೇಳ ಅಂದ ತಕ್ಷಣ ಅದಷ್ಟೇ ಇರಲಿಕ್ಕೆ ಸಾಧ್ಯವಿಲ್ಲ, ಜನರು ಅಷ್ಟಕ್ಕೆ ಬರೋದಿಲ್ಲ. ಬಂದಾಗ ವಿಭಿನ್ನ ಚಟುವಟಿಕೆಗಳು, ವಿಭಿನ್ನ ಅಂಗಡಿಗಳು ಅಥವಾ ಮಳಿಗೆಗಳು ಇದ್ದರೆ ಒಂದು ಅವರಿಗೆ ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು
ಹಲಸು ಮತ್ತು ಮಾವು ಮೇಳಿನ ಜೊತೆಗೆ ಉಳಿದಂಥ ಎಲ್ಲ ಸ್ವದೇಶಿ ಸೀರೆಗಳಾಗಲಿ, ಇಳಕಲ್ ಸೀರೆ ಹೆಗ್ಗೋಡು ಖಾದಿ ಆಗ್ಲಿ, ಅದೆಲ್ಲ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಎಲ್ಲ ಇದೆ. ಹೆಗ್ಗೋಡು ಖಾದಿ. ಮತ್ತು ನಮ್ಮ ಇಲ್ಲಿ ಸ್ಥಳೀಯವಾಗಿ ಪಾನಿಪುರಿ ಇಂಥವರು ಮಾಡುವುದು ಸಹ ಅದರಲ್ಲಿ ಇದೆ. ಅದು ಎಲ್ಲದೂ ಇರಲಿ ಅಂತ ಎಲ್ಲ ರೀತಿಯ ಗ್ರಾಹಕರಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ನಾವು ಈಗ ಗಾಂಧಿ ಮೈದಾನದಲ್ಲಿ ಮಾಡಿದ್ದೇವೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಅದರ ಉದ್ಘಾಟನೆ ಮೂಲಕ ಪ್ರಾರಂಭವಾಗಿ ನಾಡಿದ್ದು ಶನಿವಾರ ಮತ್ತು ಭಾನುವಾರ ಸಾಯಂಕಾಲ ರಾತ್ರಿ 9 ಗಂಟೆ ತನಕ ಅದು 9:30 ತನಕ ನಡೀತದೆ. ತಾವೆಲ್ಲರೂ ಬರಬೇಕು, ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರೂ ಸೇರಿದ್ದೀವಿ. ನಿಮ್ಮೆಲ್ಲರ ಹತ್ರ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಹೆಚ್ಚಿನ ಅಗತ್ಯ ನಿಮಗೆ ಗೊತ್ತಿದೆ ಯಾವ ಥರ ಪ್ರಚಾರ ಬೇಕು ಅಂತೇಳಿ. ನಮ್ಮ ಪ್ರಚಾರಗಳು ಮಾಡ್ತಾ ಇದ್ದೇವೆ. ನಿಮ್ಮ ಪತ್ರಿಕಾ ಮಿತ್ರರ ಪ್ರಚಾರ ಬೇರೆ ರೀತಿ ಇರ್ತದೆ, ಅದಕ್ಕೊಂದು ಶಾಂಟಿಟಿ ಇರುತ್ತೆ. ಹಾಗಾಗಿ ತಮ್ಮಲ್ಲಿ ವಿನಂತಿಸೋದು ಅಂದರೆ ತಾವು ಈ ಬಗ್ಗೆ ಒಂದು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಒಂದು ಮೇಳಕ್ಕೆ ಸಹಕರಿಸಬೇಕು ಮತ್ತು ಯಶಸ್ವಿಗೆ ಕಾರಣರಾಗಬೇಕಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಈ ಬೆನಕ ಇವೆಂಟ್ ಕುಂದಾಪುರ ಇವರು ನಮ್ಮ ರೋಟರಿ ಕ್ಲಬ್ ಹಾಗೂ ಇನ್ನರ್ವಿನ್ ಸಹಯೋಗದೊಂದಿಗೆ ಹಿಂದೆನೂ ಸಹ ಮಾಡಿದ್ರು. ಅದು ತುಂಬ ಯಶಸ್ವಿಯಾಗಿ ನಡೆದಿತ್ತು. ಆದರೆ ಐಟಮ್ಗಳು ತುಂಬ 8 ಗಂಟೆ 7 ಗಂಟೆ ಖಾಲಿ ಆಗ್ತಾ ಇತ್ತು. ಆದರೆ ಈ ಸರಿ ಅವ್ರಿಗೆ ಹೇಳಿದ್ವಿ, ನೆಕ್ಸ್ಟ್ ಟೈಮ್ ಸರ್ ಹೆಚ್ಚಿನ ರೀತಿಯಲ್ಲಿ ನೀವು ಐಟಮನ್ನ ತಗೊಂಬಂದು ನೆಕ್ಸ್ಟ್ ಚೆನ್ನಾಗಿ ನಡೆಸ್ಕೊಡ್ರಿ ಅಂತ ಕೇಳಿದ್ವಿ. ಆದರೆ ಇನ್ನೊಂದು ಈ ಸರಿ ಲೇಡೀಸಿಗೂ ಅವರು ಅನುಕೂಲ ಆಗಲಿಲ್ಲ ಥರ ಸೀರೆಗಳನ್ನು, ಇಳಕಲ್ ಸೀರೆ, ಮೈಸೂರು ಸಿಲ್ಕ್ ಆಗಿರ್ಬೋದು, ಚನ್ನಪಟ್ಟಣ ಗೊಂಬೆ ಆಗಿರ್ಬೋದು, ಆ ಎಲ್ಲ ಐಟಮ್ಗಳನ್ನು ಅವರು ಅಲ್ಲಿ ಇಟ್ಟು ಈ ಸರಿ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅಂತ ನಾವು ಅವ್ರ ಬಗ್ಗೆ ವಿಶ್ವಾಸ ಇಟ್ಟಿದ್ದೀವಿ. ನೀವು ಪತ್ರಿಕಾ ಮಿತ್ರರು ಹೆಚ್ಚಿನ ರೀತಿ ಪ್ರಚಾರ ಮಾಡಿ ನಮಗೆ ಎಲ್ಲರಿಗೂ, ಗ್ರಾಹಕರಿಗಾಗಲಿ ಉತ್ಪಾದಕರಿಗಾಗಲಿ ಎಲ್ಲರಿಗೂ ನಿಮ್ಮಿಂದ ಸಹಾಯ ಆಗಬೇಕು ಮತ್ತು ಪ್ರಚಾರ ಆಗಬೇಕು ಅಂತ ನಾವು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು ಮೇಡಮ್. ಹಾಗೆ ಈ ಸಲ ಒಂದು ವಿಭಿನ್ನವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ನೀವು ಆಲ್ರೆಡಿ ಪ್ರಚಾರದಲ್ಲಿ ನೋಡಿರ್ಬೋದು, ಸೆಲ್ಫಿ ಸ್ಟ್ಯಾಂಡ್ ಇರ್ತದೆ 2. ಆ 2 ಸೆಲ್ಫಿ ಸ್ಟ್ಯಾಂಡಲ್ಲಿ ಯಾರು ಫೋಟೋ ಹಾಕ್ತಾರೆ ಅವರಿಗೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದು ಯಾಕಂದರೆ ಒಂದು ಪ್ರಚಾರ ಆಗಲಿ, ಜೊತೆಗೆ ಸ್ವದೇಶಿ ಉತ್ಪನ್ನಗಳನ್ನು ಮಾರ್ಕೆಟ್ ಆಗಲಿ ಅಂತೇಳಿ ಒಂದು. ಇನ್ನೊಂದು ಅತಿ ಹೆಚ್ಚು ವ್ಯೂಸ್ ಆದರೆ, ಬಹುಶಃ ಪತ್ರಿಕೆಯವ್ರು ನಿಮ್ದೆಲ್ಲ 5,000 ಹೆಣ್ಸರ್ ನಂಬರ್ ಇರುತ್ತೆ, ಅತಿ ಹೆಚ್ಚು ವ್ಯೂಸ್ ಆದರೆ ಇಳಕಲ್ ಸಾರಿನ ಉಚಿತವಾಗಿ ಗಿಫ್ಟ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಅದು ಕಾರ್ಯಕ್ರಮ ಆದಮೇಲೆ ನಾವು ಡಿಸೈಡ್ ಮಾಡಿ ಒಂದು ನಂಬರ್ ಕೊಟ್ಟಿದ್ದೀವಿ, ಭಾಸ್ಕರ್ ಪೂಜಾರಿ ಅಂತೇಳಿ. ಪ್ಯಾಂಪ್ಲೆಟಲ್ಲಿ ನಂಬರ್ ಇದೆ, ಆ ನಂಬರನ್ನು ನೀವು ಡಿಸ್ಪ್ಲೇ ಮಾಡ್ಬೋದು. ಇಳಕಲ್ ಸಾರಿನ ಉಚಿತವಾಗಿ 3 ಇಳಕಲ್ ಸೀರೆನ ಕೊಡ್ತಾ ಇದ್ದೀವಿ. ಇಳಕಲ್ ಸೀರೆ ಸ್ಟಾಲ್ ಇದೆ, ಅವ್ರು ಎಲ್ಲಷ್ಟು ಮೇಳದಲ್ಲೂ ಬರ್ತಾರೆ. ಅವ್ರ ಹತ್ರ ಪರ್ಚೇಸ್ ಮಾಡಿ ನಾವು ನಿಮ್ಗೆ ಮತ್ತೆ ಇವರು ಮತ್ತೊಂದಂದ್ರೆ ಎಲ್ಲಾ ಪ್ರತಿಯೊಬ್ಬರಿಗೂ ಜಿಲೇಬಿನ ಪ್ರವೇಶಾರ್ಥಿಗಳಿಗೆ ಒಂದೊಂದು ಜಿಲೇಬಿ ಉಚಿತ. ಯಾರೇ ಬಂದ್ರು, ಯಾಕಂದ್ರೆ ಜಿಲೇಬಿ, ಹಲಸಿನ ಜಿಲೇಬಿನ ಸ್ವಾದವನ್ನ ತಗೊಳ್ಳಿ ಅಂತೇಳಿ ನಾವು ಅವ್ರಿಗೆ ಪೇಡ್ ಮಾಡಿರ್ತೀವಿ. ಅದೇ ಲಾಸ್ಟ್ ಇಯರ್ ಇತ್ತು ಕೂಡ. ಲಾಸ್ಟ್ ಇಯರ್ ಇರಲಿಲ್ಲ, ಈ ವರ್ಷ ನಾವು ಮಾಡಿದ್ದು. ನಾವು ಪೇ ಮಾಡ್ತೀವಿ ಅವರಿಗೆ. ಯಾರು ಬಂದ್ರು ಬೇಕಾದ್ರೆ, ನೀವು ಯಾರು ಬಂದ್ರು ಒಂದು ಜಿಲೇಬಿನ ಟೇಸ್ಟ್ ಮಾಡ್ಬೋದು, ಆಮೇಲೆ ಬೇಕಾದ್ರೆ ತಗೊಳ್ಬೋದು. ಯಾಕಂದ್ರೆ ಈಗ ಹಲಸಿನ ಜಿಲೇಬಿ ತಿಂದವರಿಗೆ ಗೊತ್ತಿರುತ್ತೆ, ಬೇರೆ ಜಿಲೇಬಿ ತಿಂದಿರ್ಬೋದು. ಮತ್ತೆ ಹಾಗೆ ನಿಮ್ಮೆಲ್ಲ ಪತ್ರಕರ್ತರಿಗೆ ಕೂಡ ನಿಮಗೆ ಒಂದು ಕಾರ್ಡನ್ನು ಕೊಡ್ತೀವಿ, ನಾವು ಪೇಡ್ ಮಾಡಿರ್ತೀವಿ. ಅದನ್ನ ಜಿಲೇಬಿನ ನೀವು 1/4 kg ಜಿಲೇಬಿನ ಅವ್ರು ಕೊಡ್ತಾರೆ. ಯಾವ ಸ್ಟಾಲಲ್ಲಿ ಹೋದ್ರು ಹಲಸಿನ ಸ್ಟಾಲ್ ಇರುತ್ತಲ್ಲ, ಜಿಲೇಬಿ ಸ್ಟಾಲ್ ಕೊಡ್ತಾರೆ. ದಯವಿಟ್ಟು ಈ ಕಾರ್ಡ್ ಕೊಡ್ತಾರೆ, ನೀವು ತಗೊಳ್ಳಿ, ನಿಮ್ಮ ಕುಟುಂಬದವ್ರ ಜೊತೆಗೆ ಬನ್ನಿ ಅಂತೇಳಿ ಕೇಳ್ಕೊಳ್ತಿದ್ದೀನಿ.